ಎಲ್ರಿಗೂ ನಮಸ್ಕಾರ. ಇವತ್ತು ಮ್ಯಾಚ್ ಬಗ್ಗೆ ಏನ್ ಜಾಸ್ತಿ ಏನು ಹೇಳಂಗಿಲ್ಲ ಇವತ್ತು. ಕಡಿಮೆ ಸಣ್ಣ ಲೈನಲ್ಲಿ ಹೇಳ್ಬೋದು ಅಷ್ಟೇ ಇವತ್ತು. ಮಾನ ಮರ್ಯಾದೆ ಉಳ್ಸಕ್ಕೋಸ್ಕರ ಅಷ್ಟೇ ಇವತ್ತು ಟೀಮ್ ಇಂಡಿಯಾ ವರ್ಕ್ ಮಾಡ್ತಿರೋದು ಇವತ್ತು ಟೀಮ್ ಇಂಡಿಯಾ. ಅದ್ರ ಬಿಟ್ರೆ ಇನ್ಯಾವುದೇ ರೀತಿಯು ಗೆಲ್ಬೇಕು ಅಂತ ಹೇಳಿಬಿಟ್ಟು ಯಾವುದೇ ರೀತಿ ಪ್ರಯತ್ನ ಮಾಡ್ತಿಲ್ಲ. ಯಾಕೆ ಆಲ್ರೆಡಿ ನೋಡಿರ್ಬೋದು ನೀವು ಸರಣಿ ಆಲ್ರೆಡಿ ಇಂಗ್ಲೆಂಡ್ ಅವ್ರಿಗೆ ಗೆದ್ದಾಯ್ತು ಆಲ್ರೆಡಿ ಕಂಪ್ಲೀಟ್ ಆಗಿ. ಇನ್ನೇನೊಂದು ಮಳೆ ಒಂದು ಇರದಿದ್ರೆ ಅದು ಕೂಡ ಗೆಲ್ಲೋರು. ಟೋಟಲ್ ವೈಟ್ ವಾಶ್ ಆಗ್ತಿತ್ತು. ಮಳೆಯಿಂದ ಒಂದು ಜಸ್ಟ್ ಮಿಸ್ ಆದ್ರಷ್ಟೇ. ಆಲ್ರೆಡಿ ಅಲ್ಲಿಗೆ ಐರ್ಲೆಂಡ್ ಸರಣಿ ಅಂತೂ ಸೋತಾಯ್ತು. ಇನ್ನು ಇಂಗ್ಲೆಂಡ್ ಸೋತಾಯ್ತು. ಇನ್ನೇನು ಒಂದ್ ಮ್ಯಾಚ್ ಇದೆ. ಒಂದ್ ಮ್ಯಾಚಿಗೋಸ್ಕರ ಇನ್ ಯಾರ್ಯಾರು ಬರ್ತಾರೆ ಪ್ಲೇಯರ್‌ಗಳು. ಪ್ಲೇಯರ್‌ಗಳೇ ಬರ್ತಾರೆ ಅಷ್ಟು ಬಿಟ್ರೆ ಇನ್ನೇನು ಜಾಸ್ತಿ ಏನು ಬರಲ್ಲ ಇವತ್ತು. ಇವತ್ತು ಮ್ಯಾಚು ಅಂತ ಹೆವಿ ಏನು ಇಂಟ್ರೆಸ್ಟಿಂಗ್ ಆಗಿರಲ್ಲ ಇವತ್ತು. ನನಗೂ ಕೂಡ ಏನು ವಿಡಿಯೋ ಮಾಡಕ್ಕೆ ಬೇಜಾರು ಹಿಡ್ದು ಹೋಗ್ಬಿಡ್ತು. ಮ್ಯಾಚ್ ಆಡೋ ರೀತಿ ನೋಡ್ಬಿಟ್ಟು ಇವ್ರು. ಕಂಟಿನ್ಯೂ ಸೋಲು, ಸೋಲು, ಸೋಲು ಅಂತ ಪ್ಯಾಟ್ರನ್ ಮಾಡ್ದಂಗೆ ಆಗ್ಬಿಟ್ಟಿದೆ ಗುರು. ಕಂಟಿನ್ಯೂ ಸೋಲದು. ಎಲ್ಲ ಕ್ಯಾಚ್ ಕೊಟ್ಟು ಒಂದು ಪ್ರಾಕ್ಟೀಸ್ ಮಾಡ್ತಾರಲ್ಲ ಹಂಗೆ ಔಟ್ ಆಗೋದು. ಅದು ಬಿಟ್ರೆ ಬ್ಯಾಟಿಂಗ್ ಫೇಲ್ಯೂರ್‌ಗಳು ಕಂಟಿನ್ಯೂ ಆಗಿ ಒಂದೇ ಪ್ಯಾಟರ್ನ್‌ಲಿ ಔಟ್ ಆಗೋದು. ಇದೇ ಆಗೋಗಿದೆ ನೋಡಿ ನೋಡಿ. ಇನ್ನೆಂತ ಮಾಡೋದು? ಗೆಲ್ಬೇಕಲ್ಲ ಅಂತ ಒಂದು ಸಣ್ಣ ಮನಸ್ಸಿನ ಆಸೆ. ಇವತ್ತು ಗೆದ್ರೆ ಮಾನ ಮರ್ಯಾದೆ ಉಳಿತದೆ ಅಷ್ಟೇ. ಅದು ಬಿಟ್ರೆ ಇನ್ನೇನಿಲ್ಲ. ಎಸ್ಪೆಷಲಿ ಇವತ್ತು ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಮೇಲೆ ತುಂಬಾ ಎಫೆಕ್ಟ್ ಬಿದ್ದೇ ಬೀಳುತ್ತೆ ಮಾತ್ರ. ತುಂಬಾ ಮೆಂಟಲ್ ಡಿಸ್ಟರ್ಬೆನ್ಸ್ ಆಗಿರ್ತಾರೆ ಟೋಟಲ್ ಆಗಿ. ಸೂರ್ಯಕುಮಾರ್ ಇದ್ದಾಗ ಇಷ್ಟು ಗೆಲ್ತಿದ್ದ ಟೀಮು, ಇವತ್ತು ನನ್ನಿಂದಾಗಿ ಇವತ್ತು ಇಷ್ಟು ಲಾಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಮೆಂಟಲಿ ಇವತ್ತು ಅವರು ಮುಖದಲ್ಲಿ ಏನ್ ಬೇಕಾದ್ರೆ ಒಂದು ನಗು ತರ್ಬೋದು. ಅಥವಾ ಜಸ್ಟ್ ಕಪಟ ನಗು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಸೊ ಆ ತರ ನಗು ಇಟ್ಕೊಂಡು ಹೇಳ್ಬೋದು ಮನಸ್ಸಲ್ಲಿ ತುಂಬಾ ಬೇಜಾರು ಇದ್ದೇ ಇರುತ್ತೆ. ಮೆಂಟಲ್ ಡಿಸ್ಟರ್ಬೆನ್ಸ್ ಆಗಿರ್ತಾರೆ. ಸೊ ಗೌತಮ್ ಗಂಭೀರ್ ಕೂಡ ಅಷ್ಟೇನೆ ಫುಲ್ ಟೆನ್ಷನ್ ಇದ್ದೇ ಇರುತ್ತೆ. ಸೊ ನಮ್ಮ ಟೀಮ್ ಇಂಡಿಯಾ ಕತೆ ಹಿಂಗೆ ಆಗೋಯ್ತಲ್ಲ ಅಂತ ಹೇಳಿಬಿಟ್ಟು ಎಲ್ಲಾ ಪ್ಲೇಯರ್‌ಗಳನ್ನ ಇಟ್ಟು ಹೊಸ ಪ್ಲೇಯರ್‌ನ ಕರ್ಕೊಂಡ್ ಬಂದ್ಮೇಲೆ ನಾವು ಈ ರೀತಿ ಸೋಲ್ತಿದೀವಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಸೋಲ್ಬೇಕು. ಸೋಲೋದಂತೂ ಬಾರಿ ಒಳ್ಳೇದು. ಅನುಭವ. ಯಾಕಂದ್ರೆ ಯಾವುದೇ ಪ್ಲೇಯರ್‌ನ ಸುಮ್ನೆ ಕಿತ್ತಾಕೋದು ದೊಡ್ಡ ವಿಷಯ ಅಲ್ಲ. ಟೆಸ್ಟಲ್ಲಾಗ್ಲಿ, ODI ಆಗಿರ್ಲಿ. ಸೊ ಅದಕ್ಕೋಸ್ಕರ ಅಲ್ಲಿ ಕಿತ್ತಾಕಿದ್ರೆ ಇಲ್ಲಿ ಸೋಲ್ತಾ ಇದ್ದಾರೆ. ಹಂಗೆ ಸೋಲ್ತಾ ಇರ್ಲಿ ನಮಗೇನ್ ಬೇಜಾರಿಲ್ಲ. RCB ಅಭಿಮಾನಿಗಳ ಶಾಪ ನಂದು ಎಸ್ಪೆಷಲಿ. ನಂದು ಶಾಪ ಇರ್ಲೇಬೇಕು. ಸೋಲ್ತಾ ಇರ್ಲಿ ಹಿಂಗೆ ಟೀಮ್ ಇಂಡಿಯಾ. ಸೋಲ್ತಾ ಇದ್ರೇನೆ ಒಳ್ಳೇದು ನಮಗೆ. ಸೊ ಹಾಗೆ ಮ್ಯಾಚ್ ವಿಚಾರಕ್ಕೆ ಬರೋದಾದ್ರೆ ಇವತ್ತು ಟೋಟಲ್ ಆಗಿ 16 T20 ಮ್ಯಾಚ್ ಆಗಿರೋದು. ಅದರಲ್ಲಿ ಟೋಟಲ್ ಆಗಿ 11 ಮ್ಯಾಚ್‌ನ ಫಸ್ಟ್ ಬ್ಯಾಟ್ ಮಾಡಿದವರು ಗೆದ್ದಿದ್ದಾರೆ. ಇನ್ನು 5 ಗೆದ್ದಿರೋದು ಸೆಕೆಂಡ್ ಬ್ಯಾಟ್ ಮಾಡಿದವರು. ಸೊ ಹಾಗಾಗಿ ಇವತ್ತು ಯಾರು ಟಾಸ್ ಗೆಲ್ತಾರೆ ಅವ್ರು ಇವತ್ತು ಬೌಲಿಂಗ್ ತಗೊಂತಾರೆ. ನಮ್ಮ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್. ಎಸ್ಪೆಷಲಿ ನಾನು ಹೇಳೋದಾದ್ರೆ. ಎಲ್ಲ ಉಲ್ಟಾ ಪಲ್ಟಾ ಮಾಡಕ್ಕೇನೆ ಹುಟ್ಟಿರುವಂತ ಆಟಗಾರ ಅಂದ್ರೆ ಶ್ರೇಯಸ್ ಅಯ್ಯರ್. ಎಲ್ಲಿ ಬ್ಯಾಟಿಂಗ್ ತಗೋಬೇಕು ಅಂತ ಗೊತ್ತಿಲ್ಲ. ಎಲ್ಲಿ ಬೌಲಿಂಗ್ ತಗೋಬೇಕು ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತು ಕೂಡ ಅಷ್ಟೇನೆ ಟಾಸ್ ಗೆಲ್ಲುವಂತದ್ದು ಪಕ್ಕ. ಯಾರು ಗುರು ಗೆಲ್ತಾರೆ ಹಂಗೆ ಕಂಟಿನ್ಯೂ ಯಾರು ಗೆಲ್ಲಲ್ಲ ಗುರು. 6ಕ್ಕೆ 6 ಟಾಸ್ ಗೆದ್ದವರು ಯಾರು ಇಲ್ಲ. ಇವರೊಬ್ಬರೇ ಗೆದ್ದಿರೋದು. ಇವತ್ತು ಕೂಡ ನನ್ನ ನನ್ನ ಮನಸ್ಸಿನ ಮಾತು ಹೇಳ್ತಿದ್ದೀನಿ ಕೇಳಿ. ಇವತ್ತು ಪಕ್ಕಾ ಟಾಸ್ ಗೆಲ್ಲೋದು ಶ್ರೇಯಸ್ ಅಯ್ಯರ್. ಇವತ್ತು ಪಕ್ಕಾ ತಗೊಳ್ಳೋದು ಬೌಲಿಂಗ್ ಇವತ್ತು. ಇವತ್ತು ಇರೋದ್ರ ಅಲ್ಲಿ ಏನು ರೆಕಾರ್ಡ್ ಇದೆ ಅದನ್ನ ತಗೊಳಕ್ ಹೋಗಲ್ಲ. ಇವತ್ತು ನೋಡಿ ಪಕ್ಕಾ ಹೇಳ್ತಿದ್ದೀನಿ. ಇವತ್ತು ತಗೊಳ್ಳೋದೇ ಬೌಲಿಂಗು ಫಸ್ಟು. ಬ್ಯಾಟಿಂಗ್ ತಗೊಂಡವರು ಮ್ಯಾಕ್ಸಿಮಮ್ 160, 170 ಬಿಲೋ ಸ್ಕೋರ್ ಅಲ್ಲಿ ಇರೋದು. ಅದರ ಮೇಲೆ ಕ್ರಾಸ್ ಆಗ್ಲೇಬೇಕು. 180 ಎಲ್ಲ ಹೊಡೆದ್ರೆ ಒಂದು ಒಳ್ಳೆ ಸ್ಕೋರ್, ಪಾಸ್ ಸ್ಕೋರ್, ಬೆಸ್ಟ್ ಸ್ಕೋರ್. ಯಾಕಂದ್ರೆ 180 ಪ್ಲಸ್ ಎಲ್ಲ ಹೊಡೆದ್ರೆ ಚೇಸ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಅಲ್ಲಿದ್ದು ವಿಕೆಟ್ ಹೇಗಿದ್ರೆ ಫಸ್ಟ್ ಯಾರು ಬ್ಯಾಟಿಂಗ್ ಮಾಡ್ತಾರೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಯಾರು ಬ್ಯಾಟಿಂಗ್ ಮಾಡ್ತಾರೆ ಅವರಿಗೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಪಿಚ್ ಸ್ಲೋ ಆಗ್ತಾ ಬರುತ್ತೆ ಬ್ಯಾಟಿಂಗ್ ಮಾಡಕ್ಕೆ. ಸೊ ಹಾಗಾಗಿ ಆಲ್ಮೋಸ್ಟ್ ಇವತ್ತು ಯಾರು ಟಾಸ್ ಗೆಲ್ತಾರೆ ಅವ್ರು ಮೇಯ್ನ್ ಆಗಿ ಇವತ್ತು ತಗೊಳ್ಳೋದೇ ಮೇನ್ ಬ್ಯಾಟಿಂಗ್ ಇವತ್ತು. ಸೊ ಶ್ರೇಯಸ್ ಅಯ್ಯರ್ ಅವರೇ ಇವತ್ತು ದಯವಿಟ್ಟು ಅದನ್ನೊಂದು ಉಲ್ಟಾ ಮಾಡಬೇಡಿ. ಉಲ್ಟಾ ಪಲ್ಟಾ ಮಾಡಿ ನಮ್ಮ ಮಾನ ಮರ್ಯಾದೆ ತೆಗಿಯಕ್ಕೆ ಹೋಗ್ಬೇಡಿ. ಟಾಸ್ ಗೆದ್ದು ಗೆದ್ದು ಆಲ್ರೆಡಿ ಹೋಗಿದೆ ಮಾನ ಮರ್ಯಾದೆನ. ಇನ್ನು ತೆಗಿಯಕ್ಕೆ ಹೋಗ್ಬೇಡಿ. ಸೊ ಇನ್ನು ಪ್ಲೇಯರ್ ವಿಷಯಕ್ಕೆ ಬರೋದಾದ್ರೆ ಇನ್ನೇನಿಲ್ಲ ಸೇಮ್ ಟು ಸೇಮ್ ಪ್ಲೇಯರ್‌ಗಳು. ಸಂಜು ಸ್ಯಾಮ್ಸನ್ ಒಂದು ಅಡಾಪ್ಟ್ ಆಗ್ಬೋದು. ಡ್ರಾಪ್ ಆಗಿದ್ನ ಇವತ್ತು ಅವರು ಆಡೋ ಡೌಟ್ ಅನ್ಕೊಂಡಿದೀನಿ. ಸೇಮ್ ಟು ಸೇಮ್ ಪ್ಲೇಯರು. ಸೂರ್ಯವಂಶಿ, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಮತ್ತಿನ್ಯಾರು ಇನ್ನು ಶ್ರೇಯಸ್ ಅಯ್ಯರು, ಇನ್ನು ತಿಲಕ್ ವರ್ಮಾ, ಸುರೇಶ್ ಹೆಗಡೆ, ಇನ್ಯಾರು ಅವ್ರೆ ಅಕ್ಷರ್ ಪಟೇಲು, ಅಶ್ವಿನ್ ಸುಂದರು ಅವ್ರು ಏನ್ ಆಡ್ತಿದಾರೋ ನನಗಂತೂ ಗೊತ್ತಾಗ್ತಿಲ್ಲ. ಅಕ್ಷರ್ ಪಟೇಲ್ ಅವರೆಲ್ಲ ಏನು ಪ್ರಯೋಜನ ಇದ್ದಾರೋ ದೇವ್ರಿಗೆ ಗೊತ್ತು. ಸೊ ಸುಮ್ನೆ ಏನೋ ಆಡ್ತಿದ್ದಾರೆ ಅಂತ ಅಷ್ಟೇ ಇವತ್ತು. ನೋಡುವ ಮ್ಯಾಚ್ ಗೆಲ್ಲುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು. ಸೊ ನನ್ನ ಶಾಪ ಇವತ್ತು ಎಸ್ಪೆಷಲಿ ಟೀಮ್ ಇಂಡಿಯಾಗೆ ಇವತ್ತು ಮ್ಯಾಚ್ ಸೋಲ್ಲಿ ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ ಮ್ಯಾಚ್ ಸೋಲ್ಬೇಕು ಇವತ್ತು ಟೀಮ್ ಇಂಡಿಯಾ. ಯಾಕಂದ್ರೆ RCB ಅಭಿಮಾನಿಗಳು ಮನಸ್ಸಿನ ದುಃಖ ಏನುಂಟು ಇವತ್ತು ಹೊರ ಹಾಕ್ಬೇಕು ಇವತ್ತು ನಾನು. ಮ್ಯಾಚ್ ಸೋತು ಬಿಟ್ಟು ಕ್ಯಾಪ್ಟನ್ ಇಂದ ಶ್ರೇಯಸ್ ಅಯ್ಯರ್ ಇಳಿಬೇಕು. ಆಕ್ಚುಲಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಕ್ಯಾಪ್ಟನ್ ಅಯ್ಯರ್ ಇಂಡಿವಿಜುವಲ್ ಪ್ಲೇಯರ್ ಆಗಿ ಸೂಪರ್ ಆಟ. ತುಂಬಾ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್. ಅವ್ರು ಆಕ್ಚುಲಿ ಮೊನ್ನೆ ಮ್ಯಾಚ್ ಅವ್ರದ್ದು ಕಂಟಿನ್ಯೂ ಮ್ಯಾಚ್ ನೋಡಿದ್ರೆ ಅವ್ರು ಇಂಡಿವಿಜುವಲ್ ಆಗಿ ತುಂಬಾ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಅದೇ ಕ್ಯಾಪ್ಟನ್ಸಿಲಿ ಆಗಲ್ಲ. ಆಕ್ಚುಲಿ ಪಂಜಾಬ್ ಅಷ್ಟೇನೆ. ಅವ್ರು ಕಂಟಿನ್ಯೂ ಮ್ಯಾಚ್ ಗೆದ್ಕೊಂಡ್ ಬಂದ್ರು. ಕಂಟಿನ್ಯೂ 7 ಮ್ಯಾಚ್ ಕೂಡ ಸೋತಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಕ್ಯಾಪ್ಟನ್ಸಿ ನಿಭಾಯಿಸೋದು ಕಷ್ಟ ಇದೆ. ಅವರಿಗೆ ಕೊಡ್ಬೋದಾಗಿತ್ತು. ಈಗ ಅರ್ಜೆಂಟ್ ಕೊಡೋದೇನು ಅವಶ್ಯಕತೆ ಇರಲಿಲ್ಲ. ಸೂರ್ಯಕುಮಾರ್ ಯಾದವ್‌ನೇ ಕಂಟಿನ್ಯೂ ಮಾಡ್ಕೊಂಡು ಸ್ವಲ್ಪ ಇಂಗ್ಲೆಂಡ್, ಇಂಡಿಯಾದಲ್ಲೆಲ್ಲ ಆಡ್ಸಿ ಲಾಸ್ಟಿಗೆ ಅವ್ರು ಕ್ಯಾಪ್ಟನ್ಸಿ ಕೊಟ್ಟಿದ್ರು ಆಗ್ತಿತ್ತು. ಒಂದೇ ಸಲ ತಗೊಂಡು ಕೊಡ್ತಾರೆ ಕ್ಯಾಪ್ಟನ್ಸಿ ನಿಭಾಯಿಸಿ ಅಂತ ಹೇಳ್ಬಿಟ್ಟು. ಅವ್ರಿಗೆ ಮೆಂಟಲ್ ಸ್ಟ್ರೈನ್ ಇರುತ್ತೆ. ಎಲ್ಲಾ ಪ್ರೆಷರ್ ತಡಕೊಳಕ್ ಆಗಲ್ಲ. ಸೊ ಹಾಗಾಗಿ ಎಲ್ಲ ಸೋಲ್ತಿದ್ದಾರೆ. ನಾನು ಎಸ್ಪೆಷಲಿ ಗಂಭೀರ್‌ನ ಬೈತೀನಿ ಆಕ್ಚುಲಿ.
ಕೊಡ್ಬೇಕಾದ್ರೆ ಸ್ವಲ್ಪ ಥಿಂಕ್ ಮಾಡಿ ಕೊಡ್ಬೇಕು. ಏನೋ ಎಲ್ಲಾ ಪ್ಲೇಯರ್‌ನ ಕಿತ್ತಾಕಿಬಿಟ್ಟು ನಾನು ಹೊಸದಾಗಿ ಏನೋ ಕಿತ್ತು ದಬಾಕ್ತೀನಿ ಟೀಮ್ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ ಹಿಂಗೆ ಆಗುತ್ತೆ ಲಾಸ್ಟಿಗೆ. ಟೆಸ್ಟಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವ್ರನ್ನೆಲ್ಲ ಕಿತ್ತು ದಬಾಕಿದ್ರು. T20ಲಿ ಇಲ್ಲ. ಹಿಂಗಾಗಿದ್ದಾಗ ಇದಕ್ಕೆ ಟೀಮ್ ಇಂಡಿಯಾ ಸೋಲ್ತಿರೋದು. ನಾವ್ ಯಾಕೆ ಸೀನಿಯರ್ ಪ್ಲೇಯರ್‌ಗಳು ಯಾಕೆ ನಮ್ಮ ಟೀಮ್ ಇಂಡಿಯಾಕ್ಕೆ ಬೇಕು ಅನ್ನೋದು ಇದೇ ಕಾರಣಕ್ಕೆ. ಯಾವ ಪ್ಲೇಯರ್ ಎಲ್ಲಿ ಆಡ್ತಾರೆ ಅನ್ನೋದಕ್ಕೆ ಮೇನ್ ಎಕ್ಸಾಂಪಲ್ ಇದೇ ರೋಹಿತ್ ಶರ್ಮಾ, ಇದೇ ವಿರಾಟ್ ಕೊಹ್ಲಿ. ಇವರಲ್ಲಿ ಯಾವ ಪ್ಲೇಯರ್ ಇಂಗ್ಲೆಂಡ್ ಫಾರಿನ್ ಪಿಚ್‌ಗಳಲ್ಲಿ ನೀಟಾಗಿ ಆಡ್ತಾರೆ. ಇಂಡಿಯಾ ಪಿಚ್ಚಲ್ಲೂ ಆಡ್ತಾರೆ. ಅದಕ್ಕೆ ಇಲ್ಲಿದ್ದ ಪ್ಲೇಯರ್‌ಗಳಿಗೆ, ಹೊಸ ಪ್ಲೇಯರ್‌ಗಳಿಗೆ ಅನುಭವ ಇಲ್ಲ. ಸೊ ಅದಕ್ಕೆ ಹೇಳೋದು. ಹಿರಿಯರು ಹಿರಿಯರೇ, ಹುಡುಗರು ಯಂಗ್ ಬಾಯ್ಸ್ ಯಾರಿಗೂ ಅನುಭವ ಕಡಿಮೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇವತ್ತು ಮ್ಯಾಚ್ ಕೂಡ ಚೆನ್ನಾಗಿರುತ್ತೆ ಅನ್ಕೊಂಡಿದೀನಿ. ಆದಷ್ಟು ನನ್ನ ಶಾಪ ಇವತ್ತು ಸೋಲ್ಲಿ ಅಂತ. ಮ್ಯಾಚ್ ಸೋತೇ ಹೋಗ್ಲಿ ಇವತ್ತು. ಇನ್ನೇನು ವಿಷಯ ಇಲ್ಲ. ಇವತ್ತು ಇಷ್ಟೇ ಮ್ಯಾಚ್. ಗೆಲ್ತಾರೆ ಗೆಲ್ತಾರೆ ಅಷ್ಟೇ. ಇನ್ನೆಂತ ಇನ್ನೇನಿಲ್ಲ. ಸರಿ ಬಾಯ್ ಬಾಯ್. ಟಾಟಾ.